ನಮಸ್ತೆ. ಫ್ರೆಶ್ ಕರಿಬೇವು ಇತ್ತಾಯ್ತಾ, ಚಂದ ಮಾಡಿ 2-3 ಸಲ ತೊಳೆದೆ. ಇನ್ನೊಂದು ಒಳ್ಳೆ ಬಟ್ಟೆಯಲ್ಲಿ ಹಾಕಿ ಅದ್ರ ನೀರು ಹೋಗೋ ತನಕ ಸ್ವಲ್ಪ ಪ್ರೆಸ್ ಮಾಡಿದೆ. ಇನ್ನು ಈಗ ಎಂತ ಮಾಡ್ತೇನೆ ನೋಡ್ತಾ ಇರಿ. ಒಂದು ನಿಮಿಷ. ಒಂದು ಪ್ಲೇಟಲ್ಲಿ ಸ್ವಲ್ಪ ಉಪ್ಪು, ಸ್ವಲ್ಪ ಮೆಣಸಿನ ಹುಡಿ, ಎಷ್ಟು ಖಾರ ಬೇಕು ನೋಡಿ ಅಷ್ಟು, ಅರಸಿನ ಹುಡಿ ಹಾಕಿದ್ದೇನೆ. ಈಗ ಕಡಲೆ ಹಿಟ್ಟು ಹಾಕ್ತಾ ಇದ್ದೇನೆ. ಒಂದು 4-5 ಚಮಚ ಕಡಲೆ ಹಿಟ್ಟು ಹಾಕಿದ್ದೇನೆ. ಹಾಗೆ ಸ್ವಲ್ಪ ಹಿಂಗು ಹುಡಿ. ಈಗ ಸ್ವಲ್ಪ ನೀರು ಹಾಕಿ ಅದನ್ನು ಕಲಿಸ್ತಾ ಇದ್ದೇನೆ. ಒಂದು ಚಿಟಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದ್ದೇನೆ. ನಿಜವಾಗಿ ಹಿಂಗು ಹಾಕಿದರೆ ಹಾಕಬೇಕಂತಿಲ್ಲ. ಈಗ ನೋಡಿ ಅದು ಹೇಗಿದೆ ಹಾಗೆ ಮಾಡಲಿಕ್ಕೆ ನೋಡಿದೆ, ಆದರೆ ಆಗಲಿಲ್ಲ. ಅದು ಎತ್ತುವಾಗ ಏನಾಗ್ತದೆ ಗೊತ್ತಾ, ಅದು ಶೇಪ್ ಚೇಂಜ್ ಆಗ್ತದೆ ನೋಡಿ ಅಂತೆ. ಸ್ವಲ್ಪ ನೀರು ಹಾಕಿ ಪುನಃ ತೆಳ್ಳಗೆ ಸ್ವಲ್ಪ ಮಾಡಿದೆ, ಆದರೂ ಆಗಲಿಲ್ಲ. ಈಗ ನೋಡುವ, ಫ್ರೈ ಮಾಡುವಾಗ ಸಹ ಅದು ಆ ಶೇಪ್ ಬರೋದಿಲ್ಲ. ಎಂತ ಮಾಡಬೇಕು ಗೊತ್ತಾಗಲಿಲ್ಲ. ನೆಕ್ಸ್ಟ್ ಟೈಮ್ ಪುನಃ ಟ್ರೈ ಮಾಡ್ತೇನೆ. ಲೈಕ್ ಮತ್ತು ಫಾಲೋ ಮಾಡೋದು ಹೋಗಬೇಡಿ ಆಯಿತಾ. ನೋಡಿ, ಇದಕ್ಕೆ ತುಳುವಲ್ಲಿ ಜಕ್ಕೆ ಅಂತಾರೆ ಆಯಿತಾ, ಕನ್ನಡದಲ್ಲಿ ಸೊಕ್ಕ ಅಂತಾರೆ ಆಯಿತಾ. ನೀವು ಮಾಡಬೇಡಿ ಹೀಗೆ ಕೈಯಿಂದ ನಾನು ಮಾಡಿದಂತೆ ನೀವು ಮಾಡಬೇಡಿ. ಓಕೆ, ಹೇಗೆ ಕಾಣ್ತಾ ಇದೆ ನಿಮಗೆ? ನನಗೆ ತಿನ್ನೋದೊಳಗೆ ಗಡಿಬಿಡಿ. ಈಗ ತುಂಬ ಕ್ರಿಸ್ಪಿ ಆಗಿರ್ಬೋದು, ಅದರ ದಂಟು ಸಹ ತಿನ್ನುವಾಗ ಕರುಕುರು ಆಗ್ಬೋದು. ನನ್ನ ಈ ವಿಡಿಯೋ ಲಾಸ್ಟ್ ತನಕ ನೋಡಿದವರಿಗೆ ಧನ್ಯವಾದವನ್ನು ಈಗಲೇ ಹೇಳ್ತೇನೆ ಆಯಿತಾ. ಅಂದರೆ ಇದರ ಅರ್ಥ ಫುಲ್ ನೋಡಿ ಅಂತ. ಜಕ್ಕೆ ನೋಡಿ, ಸೊಕ್ಕು ನೋಡಿ ನಂದು. ನೋಡುವಾಗ ಹೇಗೆ ಅನಿಸ್ತಾ ಇದೆ, ಒಮ್ಮೆ ಮಾಡಿ ನೋಡು ಅಂತ ಅನಿಸೋದಿಲ್ವ ನಿಮಗೆ? ಒಮ್ಮೆ ಮಾಡಿ ನೋಡಿ, ಒಂದು ಕಮೆಂಟ್ ಮಾಡಿ ಆಯಿತಾ. ಈ ಸಮಯ ರುಚಿ ನೋಡುವ ಹೇಗಾಗಿದೆ ನೋಡುವ. ಟೇಸ್ಟ್ ಇದೆ, ಕ್ರಿಸ್ಪಿ ಆಗಿದೆ ಆಯಿತಾ. ಒಮ್ಮೆ ಮಾಡಿ ಹೇಳಿ ನನಗೆ ಆಯಿತಾ. ಖುಷಿ ಆದರೆ ಖುಷಿಯಲ್ಲಿ ಲೈಕ್ ಕೊಟ್ಟೊಂದು ಖುಷಿಯಾಗಿರಿ, ಹಾಗೂ ನನಗೆ ಫಾಲೋ ಮಾಡಿ ಆಯಿತಾ. ಥ್ಯಾಂಕ್ ಯು.